ಭಾಷೆಯಿಲ್ಲೇ ಯದಾ ಯದಾಹಿ. ತಗೊಂಡಿದ್ದೀನಮ್ಮ. ನೀನ್ ತಗೊಂಡ್ಯಾ? ನಾನು ಎಲ್ಲ ತುಂಬ್ಕೊಂಡೆ. ಹಂಗೆ ಬರುವಾಗ ಅಣ್ಣನ ರೂಮ್ನಾಗೆ ಒಡವೆಗಳೆಲ್ಲ ತಗೊಂಬಂದ್ಬಿಟ್ಟೆ. ಹೌದು, ನಿನ್ಗಾಗ್ಲೇ ದುಡ್ಡು ಕೊಟ್ನಲ್ಲ, ನಿನ್ ಬ್ಯಾಗ್ನಾಗೆ ಭದ್ರವಾಗಿ ಮಡಗಿದ್ದಿ ತಾನೆ? ಇಟ್ಟಿದ್ದೀನಮ್ಮ. ಅಮ್ಮ, ಆದ್ರೆ ಮಾವನ ಒಡವೆಗಳೆಲ್ಲ ಯಾಕಮ್ಮ? ಯಾಕೆ ಅಂದ್ರೆ ಈಟ್ ದಿವಸ ಈ ಮನೇಲಿ ದುಡ್ದಿದ್ದೀವಲ್ಲ, ಅದಕ್ಕೆ ಕೂಲಿ ತಕೊಂಡಿಲ್ವಲ್ಲ, ಅದಕ್ಕೆ. ಬಿರ್ನೆ ಬಾ, ಆ ಪೊಲೀಸ್ ಅಪ್ಪನ ಕಣ್ಣಿಗೆ ಬೀಳಕ್ ಮುಂಚೆ ಊರ್ ಬಿಟ್ಬಿಡಣ. ನಡಿ. ಸರಿ, ನಡಿ. ಬಸಣ್ಣಿ ಬಾ, ಬಸಣ್ಣಿ ಬಾ, ಬಸಣ್ಣಿ ಬಾ, ಬಜಾರು ನಮ್ದ ಇವತ್ತು, ಬಸಣ್ಣಿ ಬಾ. ಏನು ಸಣ್ಣಿ ಬಸಣ್ಣಿ ಅವರು ಇಬ್ರು ಪ್ಯಾಕ್ ಮಾಡ್ಕೊಂಡು ಎಲ್ಲೋ ಹೊಂಟಂಗೈತಿ. ಬಸ್ ಸ್ಟ್ಯಾಂಡಿಗೆ ಹೊಂಟ್ರೇನು? ಬರಿ ಬರಿ ಬರಿ, ನಾನು ಡ್ರಾಪ್ ಮಾಡ್ತೀನಿ. ಅಯ್ಯೋ ಇನ್ಸ್ಪೆಕ್ಟರ್ ಅಣ್ಣ, ನಾವ್ಯಾಕೆ ಬಸ್ ಸ್ಟ್ಯಾಂಡಿಗೆ ಹೋಗೋಣ ಹೇಳಿ? ಅಲ್ಲ, ಪ್ಯಾಕ್ ಮಾಡ್ಕೊಂಡಿರಲ್ಲ ಅದಕ್ಕೆ. ನಾವೆಲ್ಲಿಗೂ ಹೋಗ್ತಿಲ್ಲ ಸರ್. ಅದನ್ನ ನಾನು ಕೇಳಕತ್ತೀನಿ. ಎಲ್ಲಿಗೂ ಹೊಂಟಿಲ್ಲ ಅಂದ್ರೆ ಬ್ಯಾಗ್ ಯಾಕೆ ಪ್ಯಾಕ್ ಮಾಡ್ಕೊಂಡ್ರಿ? ಎಲ್ಲಿ ಹೊಂಟಿರಿ ಅಂತ ಗೊತ್ತಿರ್ಲಾರ್ದನ ಪ್ಯಾಕ್ ಮಾಡ್ಕೊಂಡ್ರಿ? ಅಯ್ಯೋ ಇನ್ಸ್ಪೆಕ್ಟರ್ ಅಣ್ಣ, ಅದು ನಮ್ಮ ಮನೆಗೆ ಏನೇನೋ ನಡೀತಾ ಇತ್ತಲ್ಲ, ಅದಕ್ಕೆ ನಮ್ಮ ಮನೆ ದೇವ್ರಿಗೆ ಉಳ್ ಸೇವೆ ಮಾಡ್ತೀನಿ ಅಂತ ಆರ್ಕೆ ಕಟ್ಕೊಂಡಿದ್ದೆ. ಅದಕ್ಕೆ ಹೋಯ್ತಾ ಇದ್ವಿ. ಆರ್ಕೆ ಕೊಟ್ಟಿರೋದನ್ನ ಯಾರಿಗೂ ಹೇಳ್ಬಾರ್ದು ಅಂತಾರೆ. ಅದಕ್ಕೆ ಹೆಂಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಮತ್ ನಂಗೆ ಹೇಳ್ಬಿಟ್ರಲ್ಲ. ಹೇಳಿಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗತ್ತೆ? ನಾವ್ ಹೇಳಿಲ್ಲ ಅಂದ್ರೆ ನೀವು ಮತ್ತೆ ಇದಕ್ಕೊಂದು ಅರ್ಥ ಕಲ್ಪಿಸ್ಕೊಂಡು ಅನುಮಾನಿಸ್ತೀರಲ್ವಾ? ಒಟ್ನ್ಯಾಗ ನಿಮ್ಮ ಹರಕಿ ನನ್ನಿಂದ ಹಾಳಾದಂಗ ಆತು. ಒಂಥರ ಹಂಗೆಯ. ಆದ್ರೆ ನಿಮ್ಮಿಬ್ಬರನ್ನು ನೋಡಿದ್ರ ಉಂಡು ಮನಿಗೆ ಕನ್ನ ಹಾಕೋರಂಗ್ ಕಾಣಕತ್ತಿರಲ್ಲ. ಅಯ್ಯೋ ಇಲ್ಲ ಇನ್ಸ್ಪೆಕ್ಟರ್ ಅಣ್ಣ, ನಾವು ಅಂಥವ್ರಲ್ಲ. ಅಲ್ಲ, ಒಂದು ವೇಳೆ ನಾವು ಅಂಥವ್ರು ಆಗಿದ್ದಿದ್ರೆ ಈ ಮನೆಯವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹರಕೆ ಕಟ್ಕೊಂಡು ಯಾಕೆ ಹೋಯ್ತಿದ್ವಿ ಹೇಳಿ? ನನಗೆ ಸುಳ್ಳು ಹೇಳೋರಂದ್ರ ಭಾಳ ಲೈಕ್ ಆಗ್ತಾರೆ ನೋಡ್ರಿ ಮೇಡಮ್ ಅವರೇ. ಸುಳ್ಳು ಹೇಳೋರು, ದರೋಡೆಕೋರು, ಕೊಲೆ ಮಾಡೋರು ಇವರಿಂದನ ಅಲ್ಲ ನಮಗೆ ಕೆಲಸ ಸಿಗ್ತಿರೋದು. ಅವರೆಲ್ಲ ನಮ್ಗೆ ಒಂಥರ ಅನ್ನದಾತ್ರ ಇದ್ದಂಗೆ. ಅವರೆಲ್ಲ ಕೆಲಸ ಮಾಡಿದ್ರೇ ನಮಗೆ ಕೆಲಸ ಸಿಗ್ತಿರ್ತೈತಿ, ಸರ್ಕಾರ ನಮಗೆ ಪಗಾರ ಕೊಡ್ತಿರ್ತೈತಿ, ನಮ್ಮ ಮನೆ ನಡೀತಿರ್ತೈತಿ. ಸರಿ, ಅದನ್ನೆಲ್ಲ ಬಿಡ್ರಿ, ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ. ಶಿವಣ್ಣನ ಯಾಕೆ ಅಂದರೆ, ಇನ್ಸ್ಪೆಕ್ಟರ್ ಅಣ್ಣ, ಏನು ಹೇಳ್ತಿದ್ಯಾ ನೀನು? ಏನು ಹೇಳ್ತಿದ್ದೀರಾ ನೀವು? ನಾವು ಶಿವಣ್ಣನ್ ಕೊಲ್ಲೋದಾ? ಅಲ್ಲ ಸರ್, ನಾವ್ಯಾಕೆ ಶಿವಣ್ಣನ್ ಕೊಲೆ ಮಾಡೋಣ? ನಾನು ಅದನ್ನ ಕೇಳಕತ್ತೀನಿ ರೀ ಮೇಡಮ್ ಅವರೇ, ಯಾಕೆ ಶಿವಣ್ಣನ ಕೊಂದ್ರಿ ಅಂತ ಹೇಳಿ. ಇನ್ಸ್ಪೆಕ್ಟರ್ ಅಣ್ಣ, ನಾವು ಕೊಲೆಗಿಲ್ಲ ಎಲ್ಲ ಮಾಡಿಲ್ಲ. ವಾ, ಮತ್ತ್ಯಾಕೆ ಮುಖದ ಮೇಲೆ ಹೆದರಿಕೆ ಐತಿ, ಕೈಯಾಗ ಬ್ಯಾಗ್ ಐತಿ, ಊರು ಬಿಟ್ಟು ಹೋಗೋ ಎಲ್ಲ ಲಕ್ಷಣ ಕಾಣಕತ್ತೈತಿ? ಇಲ್ಲ ಸರ್, ನೀವು ಸುಮ್ಮನೆ ನಮ್ಮ ಮೇಲೆ ಅನುಮಾನ ಪಡ್ತಾ ಇದ್ದೀರಾ. ನಾವ್ ಯಾವ ತಪ್ಪನ್ನು ಮಾಡಿಲ್ಲ. ಮೊದಲೇ ನಾನು ಪ್ರೆಗ್ನೆಂಟು, ನಮ್ಮವ್ರು ಬೇರೆ ಜೈಲಲ್ಲಿದ್ದಾರೆ. ಏಯ್ ಹುಸಿ, ಬಾಯಿ ಮುಚ್ಕೊಂಡು ನಿಂತ್ಕಳೆ. ಅವ್ರೇನು ಕೇಳಿರಾ ನೀನು ಪ್ರೆಗ್ನೆಂಟಾ ಅಲ್ವಾ, ನಿಮ್ಮವ್ರು ಎಲ್ಲವ್ರಿ ಅಂತ? ವಾ, ನಿಮ್ಮ ಯಜಮಾನ್ರು ಜೈಲ್ನಾಗ ಅದಾರ? ಯಾರು ನೋಡ್ರಿಪ್ಪ, ಇವ್ರ ಯಜಮಾನ್ರ ಡೀಟೇಲ್ಸ್ ಒಂದು ಸ್ವಲ್ಪ ತೆಗಸ್ರಿ. ಯಾಕೋ ಇವ್ರ ಬ್ಯಾಕ್ಗ್ರೌಂಡು ಭಯಂಕರ ಇದ್ದಂಗೆ ಕಾಣಕತ್ತೈತಿ. ಈ ಕೇಸು ಒಂಥರ ನಿಧಿ ಇದ್ದಂಗೆ, ಎಷ್ಟಾಗಿದ್ರು ಹೊರಗೆ ಬರ್ಕೊಂತನ ಐತಿ. ಅಯ್ಯೋ ಇನ್ಸ್ಪೆಕ್ಟರ್ ಅಣ್ಣ, ಹಂಗೆಲ್ಲ ಏನೂ ಇಲ್ಲ. ಗಂಡ ಹೆಂಡತಿ ಇಬ್ರು ಸಂಧಾಕೆ ಇದ್ರು. ಏನೋ ಅವನ ಹಣೆ ಬರ ಸರಿ ಇಲ್ಲದೆ ಅವ್ನು ಜೈಲ್ ಸೇರ್ಕೊಂಬಿಟ್ಟ. ಈಗ ಇವಳು ಗರ್ಭಿಣಿ ಬೇರೆ. ಇಂಥ ಟೈಮ್ನಾಗೆ ಇವಳು ಟೆನ್ಷನ್ ಕೊಡಬಾರ್ದು. ನಿಮ್ಮ ಕೈ ಮುಗಿತೀನಿ ಇನ್ಸ್ಪೆಕ್ಟರ್ ಅಣ್ಣ, ಇವಳನ್ನ ಬಿಟ್ಬಿಡಿ. ಗರ್ಭಿಣಿ ಹೆಂಗಸರಿಗೆ ಆಟೋದಾಗಷ್ಟ ಉಚಿತ, ನನ್ನ ಹತ್ರ ಟೆನ್ಷನ್ ಖಚಿತ. ಅಯ್ಯೋ ಇನ್ಸ್ಪೆಕ್ಟರ್ ಅಣ್ಣ,
ಗರ್ಭಿಣಿ ಹೆಂಗುಸ್ರಂದ್ರೆ ಆ ದೇವ್ರೇ ಕರಗ್ತಾನಂತೆ ನಿಮ್ಮನ್ಸ್ ಕರ್ಗಕ್ಕಿಲ್ವೇ? ನಾನು ವಿಚಾರಣೆ ಮಾಡ್ಬೇಕಾರೆ ಆ ದೇವ್ರು ಬಂದ್ರನ ಬಿಡಂಗಿಲ್ಲ. ಇನ್ನು ನೀವು ಅಲ್ಲ, ನೀವು ಯಾಕಿಷ್ಟು ನಾಟಕ ಮಾಡಕತ್ತೀರಿ ಅಂತ ನನಗೆ ಅರ್ಥ ಆಗೋಲ್ತು. ನಿಮ್ಮನ್ನು ನಾನು ಕರ್ಕೊಂಡು ಹೊಂಟಿದ್ದು ವಿಚಾರಣೆಗೆ, ಜೈಲಿಗೆ ಹಾಕಕ್ಕಲ್ಲ. ಇದೆಲ್ಲ ನಾಟಕ ಬಿಟ್ಟು ಶಿವಣ್ಣನ ಹೆಂಗೆ ಕೊಂದ್ರಿ, ಆ ಬಾಡಿನ ಏನು ಮಾಡಿದ್ರಿ ಸ್ವಲ್ಪ ಹೇಳ್ರಲ್ಲ. ಅಯ್ಯೋ ಇನ್ಸ್ಪೆಕ್ಟರ್ ಅಣ್ಣ, ಕೊಲೆಗಿಲೆ ಮಾಡು ಅಂತ ದೊಡ್ಡವ್ರಲ್ಲ ನಾವು. ಏನೋ ತಿನ್ನಕ್ ಗತಿ ಇಲ್ಲದೆ ಇರಕ್ ಜಾಗ ಇಲ್ಲದೆ ನಮ್ಮಣ್ಣನ ಮನೆಗೆ ಬಂದು ಆಶ್ರಯ ಪಡ್ಕೊಂಡಿದೀವಿ. ನಮ್ಮಂಥವ್ರು ಕೊಲೆ ಮಾಡಕ್ ಸಾಧ್ಯನಾ ಇನ್ಸ್ಪೆಕ್ಟರ್ ಅಣ್ಣ? ಹಂಗಾರೆ ನೀವು ಕೊಲೆ ಮಾಡಿಲ್ಲ? ದೇವ್ರಾಣಿಗೂ ಮಾಡಿಲ್ಲ ಸರ್. ಇನ್ಸ್ಪೆಕ್ಟರ್ ಅಣ್ಣ, ಇನ್ 20-30 ವರ್ಷಕ್ಕೆ ಹೋಗೋ ಜೀವ ಇದು. ಹೋಗೋ ಗಳಿಗೆಯಲ್ಲಿ ಸುಖವಾಗಿ ಸಾಯೋದ್ ಬಿಟ್ಟು ಜೈಲಕ್ಕೆ ಸಾಯಕ್ಕೆ ಇಷ್ಟಪಡ್ತೀವ ಹೇಳು ಇನ್ಸ್ಪೆಕ್ಟರ್ ಅಣ್ಣ? ನಿನ್ನ ಕಣ್ಣ ನೋಟದಲ್ಲಿ 100 ಆಸೆ ಕಂಡೆನು. ಆಸೆ ಇಲ್ಲ ನಿಮಗೆ? ಅಯ್ಯೋ ಇನ್ಸ್ಪೆಕ್ಟರ್ ಅಣ್ಣ, ದಿಟ್ಟವಾಗ್ಲೂ ನನ್ಗೆ ಯಾವ ಆಸೆನೂ ಇಲ್ಲ. ಈಗ ಆಸೆ ಇಲ್ಲ ಅಂತಂದ್ರೆ ಮೊದ್ಲೇನೋ ಆಸೆ ಇತ್ತಂದಂಗಾತು. ಅಯ್ಯೋ ಹಿಂದೆನೂ ಇಲ್ಲ ಮುಂದೆನೂ ಇಲ್ಲ. ಕೊಟ್ಟಿದ್ ತಿನ್ಕೊಂಡು ಇದ್ ಜಾಗದಲ್ಲಿ ಇದ್ಕೊಂಡು ಈ ಮನೆ ಚಾಕ್ರಿ ಮಾಡ್ಕೊಂಡು ಬದುಕ್ತಾ ಇದ್ದೀವಿ. ನಮ್ಗಿನ್ನೆಂತ ಆಸೆ ಇರ್ತದೆ ಹೇಳು ಇನ್ಸ್ಪೆಕ್ಟರ್ ಅಣ್ಣ? ನಿಮ್ಮ ಮಗಳನ್ನ ಇಂದ್ರು ಕೊಟ್ಟು ಲಗ್ನ ಮಾಡಬೇಕು ಅಂತ ಆಸೆ ಇತ್ತಲ್ರಿ ಮೇಡಮ್ ಅವ್ರೆ? ಏಯ್ ಏನಯ್ಯ, ಏನಾಯ್ತು? ಸರ್, ಪೆಟ್ರೋಲ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾ ಇದ್ದೀನಿ ಸರ್. ಪೆಟ್ರೋಲ್ ಇದೆಯೋ ಇಲ್ವೋ ಅಂತ ಟ್ಯಾಂಕ್ ತಾನೇ ಚೆಕ್ ಮಾಡೋದು, ಕೆಳಗಡೆ ಏನು ನೋಡ್ತಿದ್ಯಾ? ಸರ್, ಅದು ಪೆಟ್ರೋಲ್ ಇದೆ ಸರ್. ಪೈಪ್ ಲೈನಲ್ಲಿ ಏನಾದರೂ ಬ್ಲಾಕ್ ಆಗಿದೆಯಾ ಅಂತ ನೋಡ್ತಾ ಇದ್ದೀನಿ. ಹೌದಾ? ನನಗೆ ಯಾಕೋ ನಾವು ಬರೋದನ್ನ ನೋಡಿ ನಿಲ್ಲಿಸ್ದಂಗಿತ್ತಲ್ಲ. ಇಲ್ಲ ಸರ್, ನಿಜವಾಗ್ಲೂ ಇದಕ್ಕಿದ್ದಂಗೆ ನಿಂತೋಯ್ತು ಸರ್. ನಾಲ್ಗೆ ಯಾಕೆ ತೊದಲ್ತಾ ಇದೆ? ಮುಖ ಯಾಕೆ ಬೆವರ್ತಾ ಇದೆ? ಸರ್, ಬಿಸಿಲಿಗೆ ಬೆವರ್ತಾ ಇದ್ದೀನಿ ಸರ್. ಬಾಯಿ ಒಣಗೋಗಿದೆ ಸರ್, ಅದಕ್ಕೆ ತೊದಲ್ತಾ ಇದ್ದೀನಿ ಸರ್. ಇದು ಬಿಸಿಲು ಬಾಯಾರಿಕೆ ಥರ ನನಗೆ ಕಾಣಿಸ್ತಾ ಇಲ್ಲ. ನಮ್ಮನ್ನು ನೋಡಿ ಏನೋ ಎದುರ್ಕೊಂಡಂಗಿದೆ. ಸರ್, ನಾನು ಯಾಕೆ ಸರ್ ಎದುರುಕೊಳ್ಳಿ? ನಾನೇನು ಕೊಲೆ ಮಾಡಿದ್ದೀನಾ ಇಲ್ಲ ಕಳ್ತನ ಮಾಡಿದ್ದೀನಾ ಸರ್? ಆಯ್ತಾಯ್ತು, ಯಾರ್ದು ಈ ಬೈಕು? ನಂದೇ ಸರ್. ನಿನಗೂ ಈ ಬೈಕು ಮ್ಯಾಚ್ ಆಗ್ತಿಲ್ವಲ್ಲ, ನಿಜವಾಗ್ಲೂ ನಿಂದೇನಾ? ಮ್ಯಾಚಿಂಗ್ ನೋಟ್ ತಗೊಳಕ್ಕೆ ಇದೇನು ಶರ್ಟು ಪ್ಯಾಂಟಾ ಸರ್? ಇಷ್ಟ ಆಯಿತು, ಫ್ರೆಂಡು ಕಮ್ಮಿ ಬೆಲೆಗೆ